ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ 4,000 ಜಮಾ ಆಗತ್ತಂತೆ, ನಿಜಾನ ಅಂತ ಹೇಳ್ತಾ ಇದ್ದೀರಾ? ಇದ್ರ ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಸರ್ ಅವರು ಏನು ಹೇಳ್ತಿದ್ದಾರೆ, ತೆರಿಗೆ ಕಲೆಕ್ಟ್ ಆಗಬೇಕು, ನಾವು ನಿಮಗೆ ಗೃಹಲಕ್ಷ್ಮಿ ಹಣವನ್ನು ಕೊಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಇವ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಏನು ಹೇಳ್ತಾ ಇದ್ದಾರೆ, ತೆರಿಗೆ ಕಲೆಕ್ಟ್ ಆಗಬೇಕು, ತಿಂಗಳ ಕೊಡೋದಕ್ಕೆ ಇದೇನು ಗೌರ್ಮೆಂಟ್ ಸಂಬಳನ ಅಂತ ಕೇಳ್ತಾ ಇದ್ದಾರೆ. ಸೊ ಬನ್ನಿ, ಇದ್ರ ಜೊತೆಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೋಡಿದ್ರೆ ನಾವು ಏಪ್ರಿಲ್ ತಿಂಗಳ ಹಣವನ್ನು ಬಿಲ್ಲಿಂಗ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದ್ರೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹಣ ಜಮಾ ಆಗಿಲ್ಲ ಅಂತ ನಮ್ಮ ಪತ್ರಿಕಾ ಮಾಧ್ಯಮದವರು ಕ್ವೆಶ್ಚನ್ ಅನ್ನ ಮಾಡಿದಾಗ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದೇನು, ಸೊ ಮಾರ್ಚ್ ಏನಿದೆ ಸೊ ಅದು ಇಯರ್ ಎಂಡಿಂಗ್ ಆಗಿರೋದ್ರಿಂದ ಆ ಒಂದು ತಿಂಗಳ ಹಣದಲ್ಲಿ ಸ್ವಲ್ಪ ಏರುಪೇರಾಯಿತು, ಪ್ರಾಬ್ಲಮ್ ಆಯಿತು. ಇನ್ನು ಏಪ್ರಿಲ್ ತಿಂಗಳ ಹಣವನ್ನು ಕೂಡ ನಾವೇ ಮಾಡ್ತಾ ಇದ್ವಿ, ಬಿಲ್ಲಿಂಗ್ ಮಾಡ್ತಾ ಇದ್ವಿ. ಇನ್ನೇನು ನೆಕ್ಸ್ಟ್ ಈ ಒಂದು ವಾರ ಕಳೆದ ನಂತರ ನೆಕ್ಸ್ಟ್ ವಾರದಲ್ಲಿ ನಾವು ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಮೊದಲನೇದಾಗಿ ಏನು ಹೇಳಿದ್ರು, ಫಸ್ಟ್ ಅಂತ ಅಂದ್ರೆ ಜೂನ್ ಫಸ್ಟ್ ವೀಕ್ ಅಲ್ಲಿ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಅವಾಗಲೇ ತಿಳಿಸ್ಕೊಟ್ಟಿದ್ದೆ ನಿಮಗೆ, ಫಸ್ಟ್ ವೀಕ್ ಅಂತ ಅಂದ್ರೆ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ಅಲ್ಲಿ ನಾವು ಏನ್ ಮಾಡಬೇಕು, ಒಂದು ನಿರೀಕ್ಷೆಯನ್ನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಸೊ ಅದೇ ರೀತಿಯಾಗಿ ಇವಾಗ ಏನ್ ಮಾಡ್ತಾ ಇದ್ದಾರೆ, ಫಸ್ಟ್ ವೀಕ್ ಅಂತ ಹೇಳ್ಬಿಟ್ಟು ಎರಡನೇ ವಾರದಲ್ಲಿ ಈ ವಾರ ಕಳೆದ ನಂತರ ನಾವು ಏನ್ ಮಾಡ್ತೀವಿ, ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ಇವಾಗ ಕೆಲವೊಂದು ಫಲಾನುಭವಿಗಳು ಕೇಳ್ತಾ ಇದ್ದೀರಾ, 21ನೇ ಕಂತಿನ ಹಣ ನಮ್ಮ ಖಾತೆಗೆ ಜಮಾನೇ ಆಗಿಲ್ಲ ಅಂತ ಹೇಳ್ತಿದ್ರೆ, ಬಿಡುಗಡೆ ಆಗಿದ್ರೆ ಅಲ್ವಾ ಜಮಾ ಆಗುವಂತದ್ದು. ಸೊ ನಾವು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀವಿ, ತಮ್ಮನೇಲ ನೋಡ್ಬಿಟ್ಟು ನೀವು ಯಾವುದೇ ರೀತಿಯಾಗಿ ಆ ಒಂದು ಡಿಸೈಡ್ ಅನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದ್ರೆ ಒಳಗಿರುವಂತಹ ಒಂದು ಅಂಶವನ್ನ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ, ಯಾರು ಕೂಡ 21 ಬಗ್ಗೆ ಕೇಳೋದಕ್ಕೆ ಹೋಗಬೇಡಿ. ಯಾಕೆಂತಂದ್ರೆ ಡೈಲಿ ಅಪ್ಡೇಟ್ ಕೊಡ್ತಿರ್ತೀವಿ, ಕೊನೆವರೆಗೂ ವಿಡಿಯೋ ನೋಡೋದಿಲ್ಲ ನೀವು, ಸ್ಟಾರ್ಟಿಂಗ್ ಅಲ್ಲೇ ನೋಡ್ಬಿಟ್ಟು ಏನ್ ಮಾಡ್ತೀರಾ, ಸೊ ನಮಗೆ ಬಂದಿಲ್ಲ ಅಂತ ಮೆಸೇಜ್ ಅನ್ನ ಹಾಕ್ಬಿಡ್ತೀರಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು, ಯಾರು ಕೂಡ ಬೇಜಾರಾಗೋದಕ್ಕೆ ಹೋಗಬೇಡಿ, ಇನ್ನು ಹಣ ಬಿಡುಗಡೆ ಆಗಿಲ್ಲ. ನೆಕ್ಸ್ಟ್ ಇಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಏನ್ ಹೇಳ್ತಾ ಇದ್ದಾರೆ, ಈ ಒಂದು ಗೃಹಲಕ್ಷ್ಮಿ ಹಣವನ್ನ ಪ್ರತಿ ತಿಂಗಳು ಕೊಡೋದಕ್ಕೆ ಇದೇನು ಗವರ್ನಮೆಂಟ್ ಸಂಬಳನ ಅಂತ ಹೇಳ್ತಾ ಇದ್ದಾರೆ. ನೀವು ಕಟ್ಟುವಂತಹ ತೆರಿಗೆಗಳು ಕಲೆಕ್ಟ್ ಆಗಬೇಕು, ಆನಂತರ ನಾವು ಗೃಹಲಕ್ಷ್ಮಿ ಹಣವನ್ನ ನೀಡಬೇಕು. ಏನು 2 ತಿಂಗಳು 3 ತಿಂಗಳು ತಡ ಆದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಉತ್ತರನ ನೀವು ನೆಕ್ಸ್ಟ್ ಎಲೆಕ್ಷನ್ ಏನ್ ಬರುತ್ತೆ, ಆ ಒಂದು ಎಲೆಕ್ಷನ್ ಇನ್ನೊಂದು 3-4 ತಿಂಗಳು ಇದೆ ಅನ್ನೋವಾಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹಾಕೋದಕ್ಕೆ ಹೋಗಬೇಡಿ. ಅವಾಗ ನಮ್ಮ ಫಲಾನುಭವಿಗಳು ನಿಮಗೆ ಆನ್ಸರ್ ಅನ್ನ ಕೊಡ್ತಾರೆ, 2-3 ತಿಂಗಳು ಹಣವನ್ನ ಜಮಾ ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತ. ಸೊ ಇದ್ರ ಬಗ್ಗೆ ನೀವೇನಂತೀರಾ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ಅಭಿಪ್ರಾಯ ಇದು, ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ. ಈ ಸತೀಶ್ ಜಾರಕಿಹೊಳಿ ಸರ್ ಅವರ ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿಗಳಾಗಿರುವಂತಹ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಹೇಳ್ತಿರೋದೇನಂತ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಡೋದಕ್ಕೆ ಇವರು ಕೂಡ ಮೊದಲು ಹೇಳಿದ್ರು, ಪ್ರತಿ ತಿಂಗಳು ಕೊಡ್ತೀವಿ ಅಂತ ನಾವೇನು ಹೇಳಿದ್ವಾ ಅಂತಂದ್ರು. ಆನಂತರ ನಿನ್ನೆ ಮೊನ್ನೆಯಿಂದ ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ತೆರಿಗೆ ಕಲೆಕ್ಟ್ ಆಗ್ಬೇಕಪ್ಪ, ಆನಂತರನೇ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡೋದಕ್ಕೆ ಸಾಧ್ಯ ಆಗೋದು ಅಂತ. ಸೊ ಸರ್ಕಾರ ಮೊದಲೆಲ್ಲ ಏನ್ ಹೇಳ್ತು, ಹಣಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ, ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪ್ರತಿ ತಿಂಗಳು ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಇವಾಗ ಏನ್ ಮಾಡ್ತಾ ಇದ್ದಾರೆ, ನಮ್ಮೇಲೆ ಹೇಳ್ತಿದ್ದಾರೆ, ತೆರಿಗೆ ಕಲೆಕ್ಟ್ ಆಗಬೇಕು, ಆನಂತರ ನಾವು ಹಣವನ್ನ ಜಮಾ ಮಾಡ್ತೀವಿ ಅಂತ. ಇವಾಗ ಎಲ್ಲರಿಗೂ ಕೂಡ ಸ್ಪಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಏನಂತ ಅಂದ್ರೆ, ಬಲಗೈಯಲ್ಲಿ ಕೊಟ್ಬಿಟ್ಟು ಎಡಗೈಯಲ್ಲಿ ಕಿತ್ಕೊಳ್ಳೋದು, ಅಥವಾ ಎಡಗೈಯಲ್ಲಿ ಕೊಟ್ಬಿಟ್ಟು ಬಲಗೈಯಲ್ಲಿ ಕಿತ್ಕೊಳ್ಳೋದು ಅಂತ ಅಂದ್ರೆ ಇದೇನೇ ಅಲ್ವಾ. ಸೊ ಎಲ್ಲಾ ರೇಟನ್ನು ಕೂಡ, ಎಲ್ಲಾ ವಸ್ತುಗಳ ರೇಟ್ ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ರೇಟ್ ಅನ್ನ ಜಾಸ್ತಿ ಮಾಡಿದ್ರು. ಸೊ ಇವಾಗ ನಾವೇನ್ ಕಟ್ತೀವಲ್ವಾ, ಟ್ಯಾಕ್ಸ್ ಗಳಾಗಿರ್ಬೋದು, ಈ ಪ್ರತಿಯೊಂದು ಬೆಲೆನೂ ಜಾಸ್ತಿ ಮಾಡಿರೋದಾಗಿರ್ಬೋದು, ಸೊ ಎಲ್ಲದೂ ಕೂಡ ಅವರಿಗೆ ಕಲೆಕ್ಟ್ ಆಗಬೇಕು. ಆನಂತರನೇ ಅವ್ರು ಏನ್ ಮಾಡೋದು, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡೋದು. ಅಲ್ಲಿಗೆ ನಮ್ಮ ಹಣವನ್ನ ನಮಗೆ ಮಾತ್ರ ವಾಪಸ್ ಕೊಡ್ತಿರುವಂತದ್ದು, ಅವ್ರೇನು ಎಕ್ಸ್ಟ್ರಾ ಯಾವುದನ್ನು ಕೊಡ್ತಾ ಇಲ್ಲ. ಸೊ ಇದನ್ನ ನಮ್ಮ ಜನರು ತಲೆಯಲ್ಲಿ ಇಟ್ಕೊಂಡು ಅರ್ಥ ಮಾಡ್ಕೋಬೇಕು ಅಷ್ಟೇನೆ. ಸೊ ಈ ಗ್ಯಾರಂಟಿಗಳ ಅವಶ್ಯಕತೆನೇ ಇರಲಿಲ್ಲ. ಇವ್ರು ಗ್ಯಾರಂಟಿ ಕೊಡ್ತೀವಿ ಅಂತ ಅಂದಿದ್ದಕ್ಕೆ ಏನ್ ಮಾಡಿದ್ರು, ಜನಸಾಮಾನ್ಯರು ಗೆಲ್ಸಿದ್ರು. ಇವಾಗ ಏನ್ ಮಾಡ್ತಾ ಇದ್ದಾರೆ, ಸೊ ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಹೇಳ್ತಿರುವಂತದ್ದು, ಇದನ್ನ ನೀವೇನೆ ಅರ್ಥ ಮಾಡ್ಕೋಬೇಕು. ಇವಾಗ ನಾನು ಹೇಳಿದೆ ಅಲ್ವಾ, ಎಲೆಕ್ಷನ್ ಗಿಂತ ಮುಂಚೆ ಒಂದು 3-4 ತಿಂಗಳು ಪೆಂಡಿಂಗ್ ಉಳಿಸ್ಕೊಂಬಿಡಿ. ಸೊ ಅವಾಗ ಏನ್ ಮಾಡ್ತಾರೆ, ನಮ್ಮ ಜನಸಾಮಾನ್ಯರು ಹಣ ಕೊಡ್ಲಿಲ್ಲ ಅಂತ ಅಂದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅವರು ಕೂಡ ಸ್ಪಷ್ಟನೆಯನ್ನ ಕೊಡ್ತಾರೆ. ಸೊ ಮೇನ್ ರಿಸಲ್ಟ್ ನೇ ಕೊಟ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ, ಮಿಸ್ ಮಾಡದೆ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಕೂಡ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.